ನಮಸ್ಕಾರ ನನ್ನ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾನು 2 ಸ್ಥಳಗಳನ್ನು ಪ್ರದರ್ಶಿಸಲಿದ್ದೇನೆ. ದುರ್ಗಂ ಚೆರುವು ಸೇತುವೆ ಮತ್ತು ತಾಳಿ ಪೆದ್ದಮ್ಮ ದೇವಸ್ಥಾನ. ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಜುಬಿಲಿ ಹಿಲ್ಸ್ ಮತ್ತು ದುರ್ಗಂ ಚೆರುವು ಸರೋವರದ ಬಳಿ ಮಾದಾಪುರದ ಐಟಿ ಹಬ್ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದನ್ನು ಸೆಪ್ಟೆಂಬರ್ 2020ರಲ್ಲಿ ಉದ್ಘಾಟಿಸಲಾಯಿತು. ಈ ಸೇತುವೆಯು 233 ಮೀಟರ್ಗಳಷ್ಟು ವ್ಯಾಪಿಸಿರುವ ಭಾರತದಲ್ಲಿನ ಅತಿ ಉದ್ದದ ಕೇಬಲ್ ತಂಗುವ ಸೇತುವೆಗಳಲ್ಲಿ ಒಂದಾಗಿದೆ. ಸೇತುವೆಯು ಸರೋವರ ಮತ್ತು ನಗರದ ಸುಂದರ ನೋಟಗಳನ್ನು ನೀಡುವ ಪ್ರವಾಸಿ ತಾಣವಾಗಿದೆ. ವಿಶೇಷವಾಗಿ ರಾತ್ರಿಯಲ್ಲಿ ಅದನ್ನು ಬೆಳಗಿಸಿದಾಗ. ಈ ಸೇತುವೆಯನ್ನು ಸುಮಾರು 184 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಹೈದರಾಬಾದ್ನ ಅತ್ಯಂತ ಪೂಜ್ಯ ಸ್ಥಳಗಳಲ್ಲಿ ಪೆದ್ದಮ್ಮ ದೇವಾಲಯ ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಂದು ಅದರ ದೈವಿಕ ಸೌಂದರ್ಯವನ್ನು ಅನುಭವಿಸಲು ನಾನು ನಿಮ್ಮನ್ನು ಪ್ರಯಾಣಕ್ಕೆ ಕರೆದೊಯ್ಯುತ್ತಿದ್ದೇನೆ. ಪೆದ್ದಮ್ಮ ತಾಯಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದುರ್ಗಾ ದೇವಿಯನ್ನು ದೊಡ್ಡ ತಾಯಿ, ದೊಡ್ಡಮ್ಮ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ವರ್ಷ ಬೋನಾಲು ಹಬ್ಬವನ್ನು ಇಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇದೆಲ್ಲವೂ ಪಾರ್ಕಿಂಗ್ ಪ್ರದೇಶವಾಗಿದೆ. ಈ ದೇವಾಲಯವು ಒಟ್ಟು 7 ಎಕರೆ ಪ್ರದೇಶದಲ್ಲಿದೆ. ಒಳಗೆ ಪಾರ್ಕಿಂಗ್ ಸ್ಥಳವಿದೆ, ಆದರೆ ನಿರ್ಗಮಿಸುವ ಸಮಯದಲ್ಲಿ ಪಾರ್ಕಿಂಗ್ಗೆ ಮೊತ್ತವನ್ನು ವಿಧಿಸಲಾಗುತ್ತದೆ. ಮೊದಲು ಹೊರಗೆ ತೆಂಗಿನಕಾಯಿ ಹೊಡೆದು ದೇವಿಯ ದರ್ಶನ ಮಾಡಬೇಕು. ತೆಂಗಿನಕಾಯಿ ಹೊಡೆಯುವ ಸ್ಥಳವು ದೇವಾಲಯದ ಎಡಭಾಗದಲ್ಲಿದೆ. ದೇವಾಲಯದ ಮುಖ್ಯ ಗೋಪುರದಲ್ಲಿ ರೆಡ್ಡಿಯ ಪ್ರತಿಮೆ ಇದೆ. ಅವರು ಈ ದೇವಾಲಯದ ಅಭಿವೃದ್ಧಿಗೆ ಬಹಳ ಬೆಂಬಲ ನೀಡುತ್ತಾರೆ. ಈ ಸ್ಥಳದಲ್ಲಿ ಪೆದ್ದಮ್ಮ ದೇವಸ್ಥಾನ, ಲಕ್ಷ್ಮೀ ಗಣಪತಿ ಸರಸ್ವತಿ ದೇವಸ್ಥಾನ ಮತ್ತು ನಾಗ ದೇವಸ್ಥಾನವಿದೆ. ನಾನು ನಿಮಗೆ ಎಲ್ಲವನ್ನೂ ತೋರಿಸುತ್ತೇನೆ. ಈ ದೇವಾಲಯದ ಸಮಯವು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ, ನಂತರ ಮಧ್ಯಾಹ್ನ 3ರಿಂದ ರಾತ್ರಿ 8ರವರೆಗೆ ಮತ್ತು ಭಾನುವಾರ ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ನಿರಂತರವಾಗಿ ತೆರೆದಿರುತ್ತದೆ. ಇಲ್ಲಿ ಅವರು ಹರಕೆ ಮಾಡಲು 1 ರೂಪಾಯಿ ನಾಣ್ಯವನ್ನು ಇರಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ನಾಣ್ಯವು ದೀರ್ಘಕಾಲ ಕುಳಿತು ನಿಮ್ಮ ಆಸೆ ಈಡೇರುತ್ತದೆ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ. ಸ್ತಂಭವು ಸಂಪೂರ್ಣ ಚಿನ್ನದ ಬಣ್ಣದ ಲೇಪನದಿಂದ ಚೆನ್ನಾಗಿ ಕಾಣುತ್ತದೆ ಮತ್ತು ಕಂಬದ ಹಿಂದೆ ಅಮ್ಮನ ವಾಹನವಾದ ಸಿಂಹವಿದೆ. ಈ ದೇವಾಲಯದಲ್ಲಿ ಮಂಗಳವಾರದಂದು, ಶುಕ್ರವಾರದಂದು ಮಧ್ಯಾಹ್ನ ಅನ್ನದಾನ, ಪ್ರಸಾದವನ್ನು ಸಹ ನಡೆಸಲಾಗುತ್ತದೆ. ವಿಶೇಷ ದರ್ಶನಕ್ಕೆ 10 ರೂಪಾಯಿ ವಿಧಿಸಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ವಿಶೇಷ ದರ್ಶನ ಪಡೆಯುವ ಅಗತ್ಯವಿಲ್ಲ. ಹಬ್ಬ ಹರಿದಿನಗಳಲ್ಲಿ ಭಕ್ತರು ಹೆಚ್ಚು ಇರುತ್ತಾರೆ. ಅನೇಕ ಜನರು ವಿಶೇಷ ದರ್ಶನಕ್ಕಾಗಿ ಹೋಗುತ್ತಾರೆ. ಈ ದೇವಾಲಯಕ್ಕೆ ಸ್ಥಳೀಯ ಜನರಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪಟ್ಟಣಗಳಿಂದಲೂ ಅನೇಕ ಭಕ್ತರು ಬರುತ್ತಾರೆ. ಪೆದ್ದಮ್ಮನ ಜೊತೆಗೆ ನಾವು ಭೇಟಿ ನೀಡಬೇಕಾದ ಇನ್ನೂ ಕೆಲವು ದೇವಾಲಯಗಳಿವೆ. ನಾನು ನಿಮಗೆ ಅವುಗಳನ್ನು ಸಹ ತೋರಿಸುತ್ತೇನೆ. ಇಲ್ಲಿ ದೇವಿಯನ್ನು ಭೇಟಿ ಮಾಡಿದ ನಂತರ ಇಲ್ಲಿಂದ ನಾವು ಇತರ ಎಲ್ಲಾ ದೇವಾಲಯಗಳು ಇರುವ ಪಕ್ಕದ ಅಂಗಳಕ್ಕೆ ಹೋಗಬೇಕು. ಲಕ್ಷ್ಮೀ ಗಣಪತಿ ಸರಸ್ವತಿ ದೇವಸ್ಥಾನಗಳು ಈ ಕಟ್ಟಡದ ಮೇಲೆ ಇರುವುದರಿಂದ ನಾವು ಬದಿಯಿಂದ ಮೇಲಕ್ಕೆ ಹೋಗಬೇಕು.
ದಿಕ್ಕುಗಳೆಂದರೆ ದೇವಾಲಯ, ಎಡಭಾಗದಲ್ಲಿ ಲಕ್ಷ್ಮೀ ದೇವಿ, ಬಲಭಾಗದಲ್ಲಿ ಸರಸ್ವತಿ ದೇವಿ, ಮಧ್ಯದಲ್ಲಿರುವ ಸಣ್ಣ ದೇವಾಲಯದಲ್ಲಿ ನಾವು ವಿನಾಯಕನನ್ನು ನೋಡಬಹುದು. ನಾಗದೇವತೆಯ ದೇವಸ್ಥಾನವಿದೆ. ಈ ದೇವಾಲಯವು ಬೆಳಗ್ಗೆ 6 ರಿಂದ ಮಧ್ಯಾಹ್ನ 1 ರವರೆಗೆ ಮಾತ್ರ ತೆರೆದಿರುತ್ತದೆ. ಅದೇ ನಾಗದೇವತೆ ಇಲ್ಲಿ ಸರ್ಪದೋಷದಿಂದ ಬಳಲುತ್ತಿರುವವರಿಗೆ ಪೂಜೆಯನ್ನು ನೀಡುತ್ತದೆ.